ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಪಾಕಶಾಲೆ. ಇವತ್ತು ನಾವು ರುಚಿಕರವಾದಂತ ಕಡಲೆಕಾಳು ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಮೇಲೊಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮಸಾಲೆ ಐಟಮ್ಸ್ ನ ಹಾಕೊಳ್ಳೋಣ. ನಾವಿಲ್ಲಿ ಏಲಕ್ಕಿ, ಲವಂಗ, ಸ್ವಲ್ಪ ಶಾಜೀರಿಗೆ, ಚಕ್ರ ಮೊಗ್ಗು, ಜಾಪತ್ರೆ, ಒಂದು ಪಲಾವ್ ಎಲೆ ಹಾಗೆ ಚಕ್ಕೆ ಹಾಕ್ತಾ ಇದೀವಿ. ಜೊತೆಯಲ್ಲಿ ಒಂದು ಕಟ್ ಮಾಡಿರುವಂತ ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. ನಾವಿಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದೀವಿ. ಈಗ ಇದಕ್ಕೆ 1 ಬಟ್ಲಷ್ಟು ನೆನೆಸಿಟ್ಕೊಂಡಿರುವಂತ ಕಡಲೆಕಾಳನ್ನ ಹಾಕ್ತಾ ಇದೀವಿ. ನಾವು ರಾತ್ರಿ ಕಡಲೆಕಾಳನ್ನ ನೆನೆಸಿಟ್ಟು ಬೆಳಿಗ್ಗೆ ಈ ಬಾತ್ನ ಮಾಡ್ತಾ ಇದೀವಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿಣ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿ. ನೆಕ್ಸ್ಟ್ ಇದಕ್ಕೆ 2 ಲೋಟದಷ್ಟು ನೀರು ಹಾಕ್ತಾ ಇದೀವಿ. ನಾವು 1 ಲೋಟ ಅಕ್ಕಿ ತಗೊಂಡಿರೋದಕ್ಕೆ 2 ಲೋಟದಷ್ಟು ನೀರು ಹಾಕ್ತಾ ಇದೀವಿ. ನೀವು ನೋಡಿ ಹಾಕೊಳ್ಳಿ. ನೀರು ಕುದಿ ಬರಬೇಕು. ಈಗ ಇದಕ್ಕೆ 1 ಲೋಟದಷ್ಟು ಅಕ್ಕಿನ 2 ಸಲ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ತಾ ಇದೀವಿ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪನ್ನ ಸ್ವಲ್ಪ ಹಾಕಿ ಕೈಯಾಡಿ. ಲಿಡ್ ಮುಚ್ಚಿ 2 ವಿಜಿಲ್ ಕೂಗಿಸ್ಕೋಬೇಕು. ನೋಡಿ 2 ವಿಜಿಲ್ ಆಗಿದೆ. ಸ್ಟೀಮ್ ಹೋದ್ಮೇಲೆ ಕುಕ್ಕರ್ನ ಓಪನ್ ಮಾಡಿ. ಲಾಸ್ಟ್ ಅಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈಯಾಡಿದ್ರೆ ನೋಡಿ ರುಚಿಕರವಾದಂತ ಕಡಲೆಕಾಳು ಬಾತ್ ರೆಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನಾದಷ್ಟು ಬೇಗ ಭೇಟಿ ಮಾಡ್ತೀವಿ. ನಮಸ್ಕಾರ. ಟೇಕ್ ಕೇರ್.